ಆವಾಗ ಹಾಸ್ಪಿಟಲ್ಗೆ ಹೋಗಿದ್ದೆ. ಎಷ್ಟು ಸೀಬೆಕಾಯಿ ಮಿಸ್ ಆಗಿತ್ತು. ಇವತ್ತು ತೆಗಿಯೋಣಂತ ಬರೇ ಆ ಸೀಬೆಕಾಯಿ ಇಲ್ಲ. ಇವತ್ತು ಸಾಯಂಕಾಲ ಯಕ್ಷಗಾನ ವೈಭವ ಉಂಟು. ಸಾಯಂಕಾಲ ಹೂವೆಲ್ಲ ತಂದಿಟ್ಟಿದ್ದೇವೆ. ಬೆಳಗ್ಗೆನೆ ಮಳೆ ಶುರುವಾಗಿದೆ. ಎಷ್ಟು ಜೋರು ಮಳೆ ಬರ್ತಾ ಉಂಟಂತ ನೋಡಿ. ಹೆಲೋ ವ್ಯೂವರ್ಸ್, ಕರುನಾಳ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಗಳಿಗೆ ಈಗ ಸ್ವಲ್ಪ ಅಕ್ಕಿ ಹಾಕಿದ್ದು ತಿಂತಾ ಉಂಟು ನೋಡಿ. ಇವತ್ತು ಬಟ್ಟೆ ಎಲ್ಲ ಒಣಗಲಿಕ್ಕೆಲ್ಲ ತುಂಬ ಒಳ್ಳೆ ಬಿಸಿಲುಂಟು. ಸೊ ಹಾಗೆ ಮಗುವಿದು ಬಟ್ಟೆ ಮತ್ತು ಬೆಡ್ಶೀಟ್ ಎಲ್ಲ ಒಗ್ದಾಕಿದ್ದಾರೆ ಅಮ್ಮ. ಬಿಸಿಲಿದ್ರೆ ಒಂದು ಒಳ್ಳೆ ಮಗುವಿದೆಲ್ಲ ಬಟ್ಟೆ ಉಂಟಲ್ಲ ಒಣಗಿದ್ರೆ, ಬಿಸಿಲಲ್ಲಿ ಒಣಗಿದ್ರೆ ಒಳ್ಳೆಯದಾಗ್ತದೆ. ನಾವು ಎಷ್ಟು ಅಂದರೆ ಒಳಗಡೆ ಹಾಕಿದರೆ ಅಷ್ಟೊಂದು ಖಡಕ್ಕಾಗಿ ಒಣಗೋದಿಲ್ಲಲ್ಲ. ಸೊ ಇವತ್ತು ತುಂಬ ಒಳ್ಳೆಯದಾಗಿ ಒಣಗಿದೆ. ಏನು ಮಳೆ ಎಲ್ಲ ಇಲ್ಲ ಇವತ್ತು. ನಿಮಗೆ ಮುನ್ನೆದರಲ್ಲಿ ನಾನು ಸೀಬೆಕಾಯಿ ತೋರಿಸಿದ್ದೆ ಅಲ್ಲ. ಸೊ ನಾನು ಆವಾಗ ಹಾಸ್ಪಿಟಲ್ಗೆ ಹೋಗಿದ್ದೆ. ಎಷ್ಟು ಸೀಬೆಕಾಯಿ ಮಿಸ್ ಆಗಿತ್ತು. ಈಗ ಇಲ್ಲೊಂದುಂಟು ಮತ್ತು ಇಲ್ಲೊಂದುಂಟು, ಇನ್ನೂ ಕೂಡ ಹಣ್ಣಾಗಲಿಲ್ಲ. ನಿನ್ನೆ ಒಂದು ನೋಡಿದ್ದೆ, ಅದಕ್ಕೆ ಇಲ್ಲ, ಮೋಸ್ಟ್ಲಿ ಪಕ್ಷಿ ತಿಂದು ಹೋಯ್ತಾ ಅಂತ. ನಿನ್ನೆ ಬಂದು ತೆಗೆದಿದ್ರೆ ಆಗ್ತಿತ್ತು. ಅಂದರೆ ನಿನ್ನೆ ನಾನು ನೋಡುವಾಗ ಇದು ಹೊರಗಡೆ ಅಂಗಳದಲ್ಲಿ ನಿಂತು ನೋಡಿದ್ದೆ. ಸೊ ಅದು ಅಂದರೆ ಸಾಯಂಕಾಲ ಆಗಿತ್ತಲ್ಲ, ಇನ್ನು ಹೊರಗಡೆ ಬರೋದು ಬೇಡ ಅಂತ ಹೇಳಿ ಇಲ್ಲಿಗೆ ಬರಲಿಲ್ಲ, ಅಂದರೆ ಮಾರ್ಗ ಬದಿಯಲ್ಲ. ಸೊ ಬರಲಿಲ್ಲ. ಇವತ್ತು ತೆಗಿಯೋಣಂತ ಬರೇ ಆ ಸೀಬೆಕಾಯಿ ಇಲ್ಲ. ಮೋಸ್ಟ್ಲಿ ಹಕ್ಕಿ ತಿಂದೋಗಿರ್ಬೇಕು. ಯಾಕಂತ ಹೇಳಿದರೆ ಇಲ್ಲೊಂದು ನೋಡಿ ಅಂತ ನಿಮ್ಗೆ ಕಾಣ್ತಿರ್ಬೋದು. ಹಕ್ಕಿ ಅರ್ಧ ತಿಂದು ಅರ್ಧ ಅಲ್ಲೇ ಬಿಟ್ಟು ಅದೆಲ್ಲ ಇದಾಗಿ ಹೋಗಿದೆ. ಸೊ ಮೋಸ್ಟ್ಲಿ ಅದೆರಡು ಇದ್ದದ್ದು ಸೀಬೆಕಾಯಿ ಹೋಗಿದೆ. ಇನ್ನೆರಡು ಸ್ವಲ್ಪ ದೊಡ್ಡ ದೊಡ್ಡದುಂಟು, ನೋಡೋಣ. ಇಲ್ಲೊಂದುಂಟು ಚಿಕ್ಕದು. ಇದು ಅಂತೇಳಿದರೆ ಎಷ್ಟು ವರ್ಷದಿಂದ ನಾನು ಅಂದರೆ ಚಿಕ್ಕ ಗಿಡ ಇತ್ತು, ದೊಡ್ಡದಾಗಲಿಕ್ಕೆ ಕೇಳ್ತಾನೇ ಇರಲಿಲ್ಲ. ನನಗೆ ಸೀಬೆಕಾಯಿ ಅಂದರೆ ತುಂಬ ಇಷ್ಟ ಮುಂಚಿನಿಂದ ಸಹ. ಈ ಸಲ ಆಗುವಾಗ ನಾನು ಡೆಲಿವರಿಗೆ ಅಂತ ಹೋಗಿದ್ದೆ, ಮತ್ತು 1 ಮಂತ್ 1.5 ಮಂತ್ ಹೊರಗಡೆ ಬರಲಿಕ್ಕೆ ಇರಲಿಲ್ಲಲ್ಲ, ದೇವಸ್ಥಾನಕ್ಕೆ ಹೋಗದೆ. ಸೊ ಹಾಗೆ ಇಲ್ಲೊಂದು ಕಾಣ್ತಾ ಉಂಟು, ನೋಡೋಣ. ಇದು ಸಹ ಕಾಯಿ ಹಣ್ಣಾಗಲಿಲ್ಲ, ಕಾಯಿ ಎಲ್ಲ ಕೂಡ. ಸಿಕ್ಕಿದ್ರೆ ಸಿಗ್ತದೆ. ಮತ್ತು ಹಕ್ಕಿ ಎಲ್ಲ ತಗೊಂಡೋಗಿದ್ರೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ಅದು ಕೂಡ ತಿನ್ನಲಿ ಪಾಪ. ಮತ್ತು ನಾನು ನೋಡಿದಾಗಲೇ ತಗೊಂಡು ಬಂದಿದ್ದರೆ ಒಳ್ಳೆಯದಿತ್ತು. ಒಂದೆರಡು ತುಂಬ ಅಂದರೆ ತುಂಬ ಹಣ್ಣಾಗಿತ್ತು. ನೋಡಿದಾಗಲೇ ನಾನು ಸ್ವಲ್ಪ ಹೋಗಿ ತಗೊಂಡು ಬಂದಿದ್ದರೆ ಆಗ್ತಿತ್ತು. ನಾನು ನೋಡುವಾಗ ಸಹ ಸ್ವಲ್ಪ ಲೇಟ್ ಆಯ್ತಲ್ಲ, ಹಾಗೆ ಏನು ಮಾಡಲಿಕ್ಕಾಗೋದಿಲ್ಲ. ಸಿಗಲಿಲ್ಲ ನನಗೆ ಇವತ್ತು. ಸೊ 2 ದೊಡ್ಡ ದೊಡ್ಡದುಂಟು ಸೀಬೆಕಾಯಿ. ಇನ್ನು ಅದಂತೇಳಿದರೆ ಈಗ ಮಳೆಗಾಲಕ್ಕೆಲ್ಲ ಉಂಟಲ್ಲ, ಎಷ್ಟಂದರೆ ಸಿಹಿ ಇರೋದಿಲ್ಲ. ಮಳೆ ನೀರೆಲ್ಲ ಬಿದ್ದು ಉಂಟಲ್ಲ, ಸಿಹಿ ಎಲ್ಲ ಹೋಗಿರ್ತದೆ. ಖಾಲಿ ಜಸ್ಟ್ ನಮಗೆ ಒಂದು ತಿನ್ನಬೇಕಂದ್ರೆ ತಿನ್ನೋದಷ್ಟೇ. ಈಗ ಸ್ವಲ್ಪ ಬಿಸಿಲುಂಟು ಇವತ್ತು ಅಂತೇಳಿದರೆ. ಬೆಳಗ್ಗೆ ಮಳೆ ಥರ ಇತ್ತು, ಈಗ ಬಿಸಿಲು ಥರ ಆಗಿದೆ. ನಾನಂದರೆ ಸಾಯಂಕಾಲ ಹೊತ್ತಿಗೆ ಮಾತ್ರ ಸ್ವಲ್ಪ ವಾಕಿಂಗ್ ಮಾಡೋದು.
ಮನೆ ಒಳಗಡೆನೆ ಕುತ್ಕೊಂಡು ಬೋರ್ ಆಗ್ತಾ ಉಂಟ್ರ. ನಮ್ಮ ಮಗುನ ಮಲಗಿಸ್ತಾ ಇದ್ದಾರೆ. ಬೆಳಗಿಂದ ಸ್ವಲ್ಪ ಸಹ ಹೊರಗಡೆ ಬರಲಿಲ್ಲ. ಇವತ್ತು ಸಾಯಂಕಾಲ ಯಕ್ಷಗಾನ ವೈಭವ ಉಂಟು. ಸಾಯಂಕಾಲ 6 ಗಂಟೆಯಿಂದ 10:30 ಒಳಗಡೆ ಬರ್ತಾರಂತ ಹಾಕಿದ್ದಾರೆ ಇಲ್ಲಿ. ಸೊ ನಾವೆಲ್ಲ ರೆಡಿ ಮಾಡಿ ಇಡಬೇಕು. ಅವರು ಬಂದು ಚಿಕ್ಕ ಮೇಳ ಮಾಡಿ ಹೋಗ್ತಾರೆ. ವರ್ಷ ಕೂಡ ಬರ್ತಾರೆ, ಪ್ರತಿ ವರ್ಷ ಕೂಡ. ಹೋದ ವರ್ಷ ಬಂದಿರಲಿಲ್ಲ, ಈ ವರ್ಷ ಬಂದರು. ಹೋದ ವರ್ಷ ನಾನು ಮೋಸ್ಟ್ಲಿ ನಮ್ಮ ಹಸ್ಬೆಂಡ್ ಮನೇಲಿ ಬಂದಿದ್ದರು, ಸೊ ಅದರದ್ದು ವೀಡಿಯೋ ಹಾಕಿದ್ದೆ. ಈ ವರ್ಷ ನಾನು ಅಮ್ಮನ ಮನೇಲಿದ್ದೇನೆ. ಇವತ್ತು ನೋಡೋಣ, ಸಾಯಂಕಾಲ ವೀಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೇನೆ. ನಾವಿಲ್ಲಿ ಯಕ್ಷಗಾನದವರು ಬರ್ತಾರಂತ ಹೇಳಿ ಅವ್ರಿಗೆ ಏನೆಲ್ಲ ಬೇಕು ನೋಡಿ ಅದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ವಿ. ಆದರೆ ಅವ್ರು ಬರುವಾಗ ಲೇಟ್ ಆಗಿತ್ತು. ಮತ್ತೆ ಬಂದು ಹೇಳಿದರು ಚಿಕ್ಕ ಮಗು ಇದ್ದಿದ್ದ ಕಾರಣ ನಾವು ಯಕ್ಷಗಾನ ಮಾಡೋದಿಲ್ಲ, ಯಾಕಂತ ಹೇಳಿದರೆ ಚೆಂಡೆ ಸೌಂಡಿಗೆಲ್ಲ ಮಗುವಿಗೆಲ್ಲ ಆಗೋದಿಲ್ಲಲ್ಲ, ಚಿಕ್ಕ ಮಗು ಅಲ್ಲ, ಅದಕ್ಕೋಸ್ಕರ ಮಾಡೋದಿಲ್ಲ, ಜಸ್ಟ್ ಪ್ರಸಾದ ಕೊಟ್ಟು ಹೋದರು. ಆನಂತರ ಇಲ್ಲಿ ನನ್ನ ಫ್ರೆಂಡ್ ಮನೇಲಿ ನಾನು ಹೇಳಿದ್ದೆ ಸ್ವಲ್ಪ ವೀಡಿಯೋ ತೆಗಿ ಅಂತ. ಸೊ ಅವಳು ಇಲ್ಲಿ ವೀಡಿಯೋ ತೆಗೆದು ಅದನ್ನು ನಾನಿಲ್ಲಿ ಅಪ್ಲೋಡ್ ಮಾಡ್ತಿದ್ದೇನೆ. ಕಷ್ಟ ಬಂದಿದೆ ಹೋಗುವಂತ ಆದ್ರೆ ನನ್ನನ್ನೇ ಹೇಳಿಕೊಳ್ಳಬೇಕು. ನೀವಲ್ಲವರಿಗಾಗಿ ಬಂದು ರಕ್ಷಣೆ ಮಾಡಬೇಕೆಂದು ಕೇಳಿಕೊಳ್ಳುವುದು. ಮಾನವ ದೇವತಾರೆ ಮುಖ್ಯವಾಗಿ ಎಲ್ಲಿ ಅಧರ್ಮೇನು ತಾಂಡವಾಡ್ತಾ ಇದೆ ಅಲ್ಲಿ ಧರ್ಮ ಸ್ಥಾಪನೆ ಮಾಡ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ಗಣೇಶ ಚತುರ್ಥಿ. ಸೊ ಎಲ್ರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ಬೆಳಗ್ಗೆಯಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಇವತ್ತು ಗಣೇಶ ಚತುರ್ಥಿ ಅಲ್ವಾ, ಹಾಗೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಲಿಕ್ಕೆ ಉಂಟು. ಬೆಳಗ್ಗೆಯಿಂದ ಮಳೆನೇ ಬಿಡ್ತಿಲ್ಲ. ಬೆಳಗ್ಗೆ ಸ್ಟಾರ್ಟ್ ಆಗಿದೆ, ಅಂದರೆ ಒಂದು ಮಗು ಎದ್ದದ್ದು 4:15ಗೆ ಎದ್ದಿದ್ದ. ಆವಾಗ ನೋಡಿದರೆ ಮಳೆ ಬರ್ತುಂಟು, ಈಗ ಸಹ ಮಳೆ ಬರ್ತಾನೆ ಉಂಟು. ನಮ್ಮ ಮನೆಯಲ್ಲಿ ಹೇಗೆ ಗಣೇಶ ಚತುರ್ಥಿ ಆಚರಿಸ್ತಾರೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಹೂವೆಲ್ಲ ತಂದಿಟ್ಟಿದ್ದೇವೆ. ಹಿಂಗಾರ ಮತ್ತು ಹೂವಿಗೆ ಅಂತ ಹೇಳಿದರೆ ನಿನ್ನೆ ತುಂಬ ರೇಟು. ಯಾವಾಗಲೂ ಸಿಗುವ ರೇಟಲ್ಲಿ ನಮಗೆ ಹೂ ಸಿಗೋದಿಲ್ಲ, ತುಂಬ ರೇಟಲ್ಲಿ ಸಿಗ್ತದೆ ನಿನ್ನೆ ಹೂ. ದೀಪದೆಣ್ಣೆ ತಗೊಂಡು ಬಂದಿದ್ದಾರೆ. ದೀಪದೆಣ್ಣೆ ಖಾಲಿಯಾಗಿತ್ತು, ಸೊ ಹಾಗೆ ದೀಪದೆಣ್ಣೆ ತಗೊಂಡು ಬಂದಿದ್ದಾರೆ. ಆನಂತರ ಇಲ್ಲಿ ಬಾಳೆಹಣ್ಣು, ನಂತರ ಇಲ್ಲಿ ಹರಳು ಕೂಡ ತಂದಿದ್ದಾರೆ. ಇಲ್ಲಿ ಇದು ನಮಗೆ ಮೇನ್ ಬೇಕಿವತ್ತು. ಇವತ್ತು ನಮಗೆ ದೈವಕ್ಕೆ ಪೂಜೆ ಎಲ್ಲ ಮಾಡಲಿಕ್ಕೆ ಉಂಟು. ಸೊ ಹಾಗೆ ಇವತ್ತು ಮೇನ್ ಬೇಕು ನಮಗೆ ಅಂತ ಹೇಳಿದರೆ, ಇವತ್ತು ಚೌತಿ ಪೂಜೆ ಅಂತ ಹೇಳ್ತೇವೆ. ಸೊ ಅದು ಇವತ್ತು ಮಾಡಲೇಬೇಕು. ಸೊ ಹಾಗೆ ನನ್ನ ಮಾವ ಬಂದು ಇವತ್ತು ಮಾಡಿ ಹೋಗ್ತಾರೆ. ಇವತ್ತು ನನ್ನ ತಮ್ಮ ಮತ್ತು ಮಾವಂದಿರೆಲ್ಲ ನಮ್ಮದು ದೈವದ ಮನೆಗೆ ಹೋಗಿದ್ದಾರೆ. ಯಾಕಂತ ಹೇಳಿದರೆ ಅಲ್ಲಿ ಮೇಯ್ನ್ ನಮ್ಮದು ದೈವದ ಮನೆ. ಸೊ ಹಾಗೆ ಅಲ್ಲಿ ಹೋಗಿ ಚೌತಿ ಪೂಜೆ ಎಲ್ಲ ಮಾಡಿ ಮತ್ತೆ ಇಲ್ಲಿಗೆ ಬರ್ತಾರೆ. ಸೊ ಬೆಳಗ್ಗೆ ಬೇಗ ಹೋಗಿದ್ದಾರೆ. ಇನ್ನು ಅವರು ಬರುವ ಹೊತ್ತಲ್ಲಿ ನಾವೆಲ್ಲ ಕ್ಲೀನೆಲ್ಲ ಮಾಡಿ ರೆಡಿ ಮಾಡಿಡಬೇಕು. ನಂತರ ಅವ್ರು ಬಂದು ಚೌತಿ ಪೂಜೆಯಲ್ಲಿ ಮಾಡ್ತಾರೆ. ಸೊ ಕಬ್ಬು ಕೂಡ ತಂದಿದ್ದಾನೆ ನನ್ನ ತಮ್ಮ ನಿನ್ನೆ. ಸೊ ಅದು ಕೂಡ ಕ್ಲೀನೆಲ್ಲ ಮಾಡಿ ಇಟ್ಟು ಹೋಗಿದ್ದಾನೆ ಕಾಣ್ತದೆ. ಯಾಕಂತ ಹೇಳಿದ್ರೆ ಹೊರಗಡೆ ಉಂಟು, ತುಂಬ ಮಳೆ ಬರ್ತಿರೋದ್ರಿಂದ ನಾನು ಹೊರಗಡೆ ಹೋಗಲಿಲ್ಲ.
ಸೊ ಹಾಗೆ ಇನ್ನು ಹೊರಗಡೆ ಹೋಗಿ ನೋಡ್ತೇನೆ ಕಬ್ಬು ಕ್ಲೀನ್ ಮಾಡಿದನಂತ. ಮಾಡಿದ್ರು ಕೂಡ ಅವರೇ ಬಂದು ಮಾಡಬೇಕು, ಯಾಕಂತ ಹೇಳಿದರೆ ಅದು ದೈವಿಕ ಮಾಡೋದು ಪೂಜೆ ಎಲ್ಲ. ಇದು ಕಬ್ಬು ಅಂತ ಹೇಳಿದರೆ ನಮಗೆ ಗಣೇಶ ಕೂತ್ಕೊಳಿಸೋದು, ಕಬ್ಬಲ್ಲಿ ಗಣೇಶ ನಾವು ಕೂತ್ಕೊಳಿಸ್ತೇವೆ. ಸೊ ಹಾಗೆ ಅದು ಹೇಗೆ ಕೂತ್ಕೊಳಿಸ್ತಾರೆ ಅಂತ ನಾನು ನಿಮಗೆ ಮತ್ತೆ ವೀಡಿಯೋದಲ್ಲಿ ನಾನು ತೋರಿಸ್ತೇನೆ. ಇನ್ನು ಎಲ್ಲ ನಮ್ಮದೆಲ್ಲ ಕ್ಲೀನಿಂಗ್ ಎಲ್ಲ ಆಗಬೇಕು, ಟೇಬಲ್ ಎಲ್ಲ ಕ್ಲೀನ್ ಮಾಡಬೇಕು, ಆನಂತರ ಮನೆಯೆಲ್ಲ ಗುಡಿಸಿ ಒರೆಸಬೇಕು. ಇನ್ನು ಅವ್ರು ಬರೋ ಹೊತ್ತಿಗೆ ನಾವೆಲ್ಲ ಕ್ಲೀನ್ ಮಾಡಿಟ್ಟರೆ ಅವರು ಬಂದು ಬೇಗ ಪೂಜೆ ಎಲ್ಲ ಮಾಡಿ ಹೋಗ್ತಾರೆ, ಮತ್ತು ಬೇರೆ ಎಲ್ಲ ಕೆಲಸ ಇರ್ತದಲ್ಲ. ಸೊ ಹಾಗೆ ಈಗ ನೋಡೋಣ. ಇಲ್ಲಿ ನೋಡಿ ಕಬ್ಬು ಕೂಡ ಕ್ಲೀನ್ ಮಾಡಿಟ್ಟಿದ್ದಾನೆ. ಯಾಕಂತ ಹೇಳಿದರೆ ನಾವಿಲ್ಲಿ ಕಬ್ಬನ್ನು ಒಂದು ಚಿಕ್ಕದು ತಂದದ್ದು, ನಿನ್ನೆ ರಾತ್ರಿ ಕೂಡ ಕಬ್ಬು ಇರಲಿಲ್ಲಂತೆ. ಸೊ ಹಾಗೆ ಬೊಂಡ ಕೂಡ ಉಂಟು, ಕಬ್ಬು ಕೂಡ ಉಂಟು. ಇನ್ನು ಇಲ್ಲಿ ಬಾಳೆ ಎಲೆ ಕೂಡ ಕಟ್ ಮಾಡಿ ಇಟ್ಟಿದ್ದಾರೆ. ಇದು ನಮಗೆ ಬಲಸಿಡಲಿಕ್ಕೆಲ್ಲ ಬಾಳೆ ಎಲೆ ಕೂಡ ಬೇಕು. ಸೊ ಹಾಗೆ ಇದು ಕೂಡ ಕಟ್ ಮಾಡಿ ಇಟ್ಟಿದ್ದಾನೆ. ಬೆಳಗ್ಗೆನೇ ಮಳೆ ಶುರುವಾಗಿದೆ, ಎಷ್ಟು ಜೋರು ಮಳೆ ಬರ್ತಾ ಉಂಟಂತ ನೋಡಿ. ಇವತ್ತು ಚೌತಿ ಪೂಜೆಗೆ ಜೋರು ಮಳೆ. ಮಳೆ ಬಂದರೆ ಗದ್ದೆಗಳಿಗೆಲ್ಲ ಒಳ್ಳೆಯದಾಗ್ತದೆ, ಆದರೆ ನಮಗೆ ಇದೆಲ್ಲ ಹಬ್ಬ ಎಲ್ಲ ಇರುವಾಗ ಉಂಟಲ್ಲ, ಆಚೆ ಈಚೆ ಎಲ್ಲ ಹೋಗ್ಲಿಕ್ಕೆ ಸಹ ಆಗೋದಿಲ್ಲ. ನೋಡಿ ಅಂತ ಹೊರಗಡೆ ಬರಲಿಕ್ಕೇನೆ ಇಲ್ಲ, ಅಷ್ಟು ಜೋರು ಮಳೆ ಉಂಟು. ಇನ್ನು ನಮಗೆ ನೀರು ದೋಸೆ ಎಲ್ಲ ಆಗಬೇಕು, ನೀರು ದೋಸೆ ಎಲ್ಲ ಮಾಡಲಿಕ್ಕೆ ಉಂಟು. ನಮಗೆ ಬಲಸಿಡಲಿಕ್ಕೆಲ್ಲ ನೀರು ದೋಸೆ ಬೇಕು, ಮತ್ತು ಚೌತಿಗೆಲ್ಲ ಗಣೇಶ ಇಡುವಾಗ ಸಹ ನೀರು ದೋಸೆ ಬೇಕು. ಸೊ ಹಾಗೆ ಇನ್ನು ನೀರು ದೋಸೆ ಮಾಡಲಿಕ್ಕೆ ಉಂಟು. ಮತ್ತು ಮಗು ಕೂಡ ಸ್ನಾನ ಎಲ್ಲ ಮಾಡಿಸ್ಲಿಕ್ಕೆ ಉಂಟು. ಮಗುವಿದು ಅಂದರೆ ಬೆಳಗ್ಗೆ ಮಗುವಿದ ಕೆಲಸ ಆಗಿ ಹೋಗ್ತದೆ, ಏನು ಬೇರೆ ಕೆಲಸನೇ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅವನು ಕೂಡ ಎದ್ದಿದ್ದಾನೆ ಇವತ್ತು ಬೇಗನೆ. ಸೊ ಅವನನ್ನು ಕೂಡ ಎಣ್ಣೆ ಸ್ನಾನ ಮಾಡಿಸಿ ರೆಡಿ ಮಾಡಬೇಕು ಅವನಿಗೆ, ಯಾಕಂದರೆ ಇವತ್ತು ಫಸ್ಟ್ ಗಣೇಶ ಹಬ್ಬ ಅಲ್ಲ. ಸೊ ಹಾಗೆ ಅವನಿಗೊಂದು ಹೊಸ ಬಟ್ಟೆ ಹಾಕಿ ಎಲ್ಲ ರೆಡಿ ಮಾಡಬೇಕು ಇವತ್ತು ಅವನು ಕೂಡ. ಸೊ ಅವನನ್ನು ಕೂಡ ಇವತ್ತು ಬೇಗ ಸ್ನಾನ ಮಾಡಿಸ್ಬೇಕು, ಇಲ್ಲದ್ರೆ ನಾವು ಸ್ವಲ್ಪ ಲೇಟಾಗಿ ಅಂದರೆ ಎಣ್ಣೆ ಹಚ್ಚಿ ಸ್ವಲ್ಪ ಹೊತ್ತು ಮಲಗಿಸಲಿಕ್ಕೆ ಬಿಡ್ತೇವೆ. ಸೊ ಇವತ್ತು ಆ ಥರ ಆಗೋದು, ಯಾಕಂದರೆ ಮಳೆ ಕೂಡ ಬರ್ತಾ ಉಂಟು, ಮತ್ತು ತುಂಬ ಚಳಿ ಉಂಟು. ನೋಡಿ ಅವನು ಅಲ್ಲಿಗೆ ಶುರು ಮಾಡಿದ. ಇನ್ನು ಅವನ್ನ ಎಣ್ಣೆ ಸ್ನಾನ ಮಾಡಿಸಿ ಪಕ್ಕ ಕರ್ಕೊಂಡು ಬಂದು ಅವನು ರೆಡಿ ಮಾಡಿಸಿದರೆ ಮತ್ತು ನಮ್ಮದು ಮಗುವಿದು ಕೆಲಸ ಆಗ್ತದೆ, ಮತ್ತು ಅವನು ಮಲಗಿರ್ತಾನೆ. ಮತ್ತು ಇದು ಅವರೆಲ್ಲ ಬರುವಾಗ ನಮ್ಮದೆಲ್ಲ ಇದೆಲ್ಲ ರೆಡಿ ಆಗಬೇಕಲ್ಲ, ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿ ನಂತರ ನೀರು ದೋಸೆ ಎಲ್ಲ ರೆಡಿ ಆಗಬೇಕು. ಸೊ ಅದೆಲ್ಲ ರೆಡಿ ಆದ ನಂತರ ಮತ್ತು ಅವ್ರು ಬಂದು ಪೂಜೆ ಎಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗೆ ಅಲ್ಲಿಂದ ಬರುವಾಗಲೂ ಸ್ವಲ್ಪ ಲೇಟ್ ಆಗ್ತದೆ, ಅಂದರೆ ನಮ್ಮದು ಅಲ್ಲಿ ದೈವದ ಮನೆಯಲ್ಲ. ಸೊ ಇವರೇ ಹೋಗಿ ಮಾಡಬೇಕು, ಅಲ್ಲಿದ್ದಾರೆ. ಆದರೂ ಕೂಡ ದೈವದಕ್ಕೆಲ್ಲ ಮಾಡಬೇಕಾದ್ರೆ ಮಾವನವರೆಲ್ಲ ಹೋಗಿ ಮಾಡಬೇಕಲ್ಲ, ಸ್ವಲ್ಪ ಲೇಟ್ ಆಗ್ತದೆ. ಅಲ್ಲಿವರೆಗೆ ನಾವು ಇಲ್ಲಿ ಎಲ್ಲ ಕ್ಲೀನ್ ಎಲ್ಲ ಮಾಡಿ ರೆಡಿ ಮಾಡಿಡೋಣ. ಸೊ ನಾನು ನಿಮಗೆ ಇನ್ನು ಪೂಜೆ ಹೊತ್ತಲ್ಲಿ ನಾನು ನಿಮಗೆ ಸಿಗ್ತೀನಿ. ಸೊ ನೀರು ದೋಸೆ ಕೂಡ ರೆಡಿ ಆಯಿತು ನೋಡಿ. ಇಲ್ಲಿ ನೀರು ದೋಸೆ ಕೂಡ ಮಾಡಿಟ್ಟಿದ್ದಾರೆ. ಸೊ ನನ್ನ ತಮ್ಮನವರು ಕೂಡ ಬಂದರು, ಇಲ್ಲೆಲ್ಲ ದೈವಕ್ಕೆಲ್ಲ ಪೂಜೆಯನ್ನು ಮಾಡಲಿಕ್ಕೆಲ್ಲ ರೆಡಿ ಮಾಡ್ತಿದ್ದಾನೆ. ಮಾವು ಕೂಡ ಬಂದಿದ್ದಾರೆ. ಸೊ ಒಬ್ಬೊಬ್ಬರು ಒಂದೊಂದು ಕೆಲಸ ಇಲ್ಲಿ ಮಾಡ್ತಿದ್ದಾರೆ. ಇಲ್ಲಿ ನಾವು ಒಳಗಡೆ ಕಬ್ಬಲ್ಲಿ ಗಣೇಶ ಕೂತ್ಕೊಳ್ಳಿಸೋದು. ಈ ವರ್ಷ ಅಂತ ಹೇಳಿದರೆ ಅಲ್ಲಿ ಮಂಚ ಇಟ್ಟಿದ್ದೇವೆ, ಯಾಕಂತ ಹೇಳಿದರೆ ನಮ್ಮ ಬಾಣಂತಿ ಅಲ್ಲ. ಸೊ ಒಳಗಡೆ ಮಲಗಬೇಕಂತ ಅಲ್ಲಿ ಮಂಚ ಇಟ್ಟಿದ್ವಿ, ಇಲ್ಲದಿದ್ದರೆ ಹೊರಗಡೆ ನಮ್ಮದು ಮಂಚ ಇರೋದು. ಸೊ ಇಲ್ಲಿ ಜಾಗ ಕೂಡ ಸ್ವಲ್ಪ ಕಮ್ಮಿ ಇತ್ತು, ಆದರೆ ನಾವು ಪ್ರತಿ ವರ್ಷ ಕೂಡ ಅಲ್ಲಿಯೇ ಕಬ್ಬಿನ ಗಣೇಶ ಇಡೋದು. ಸೊ ಹಾಗೆ ಸ್ವಲ್ಪ ಜಾಗದಲ್ಲೇ ನಾವಿಲ್ಲಿ ಅಡ್ಜಸ್ಟ್ ಮಾಡ್ತಿದ್ದೇವೆ. ಸೊ ಎಲ್ಲರೂ ಬಂದಿದ್ದಾರೆ. ಇದು ನನ್ನ ಚಿಕ್ಕಮ್ಮ, ಅವರು ಕೂಡ ತುಂಬ ಖುಷಿಯಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ. ಅನಂತರ ಇದು ನನ್ನ ಮಾವ ಕಬ್ಬಲ್ಲಿ ಗಣೇಶನನ್ನು ಕೂತ್ಕೊಳ್ಳಿಸಿದ್ರು. ಇನ್ನು ಅದಕ್ಕೆ ಹೂವೆಲ್ಲ ಹಾಕಿ ಎಲ್ಲ ರೆಡಿ ಮಾಡ್ತಿದ್ದಾರೆ. ಇಲ್ಲಿ ಒಂದು ಸೈಡಲ್ಲಿ ನನ್ನ ತಮ್ಮ ದೀಪ ಎಲ್ಲ ರೆಡಿ ಮಾಡ್ತಿದ್ದಾನೆ.
ಏತು ವರ್ಷ ಅಂದಿ 22 ವರ್ಷ ಚಿಕ್ಕದಿ ಇರ್ಬೋದು 22 ವರ್ಷ ಎಣ್ಣೆದೆ ಇಲ್ಲಿ ನನ್ನ ಅಜ್ಜ ಅಜ್ಜಿ ಮತ್ತು ಮಾವನ ಫೋಟೋಕ್ಕೆಲ್ಲ ಹೂವೆಲ್ಲ ಹಾಕ್ತಿದ್ದಾನೆ. ಯಾನು ಅರ್ನಕಲೆ ಹಾಕೊಂಡು ಶಾಲಕನ್ ಲಿಪ್ಪಿ ಈ ಕಾಲಕ್ಕೆ ಈ ಕಾಲದ ಅನ್ಯಕಾಲ ಸರ್ವತರ ಭಾವನೆ ಊರು ರಂಧ್ರರಾಗಿರುವಂಥ ಅವರನ್ನು ಮಾತ್ರ ವ್ಯಾಪಾರ ಶ್ರಾವಣದ ನಂದಾದೀಪ ಬೆಳೆಗಳನ್ನು ಅಗಲಗಲ ಮತ್ತು ದಕ್ಷಿಣ ಮತ್ತು ಕಾಪುವುದನ್ನು
ಹಾಂ ಇಜ್ಜಿ ಇಜ್ಜಿ ಎಲ್ಲ ಬಲಸೆ ಎಲ್ಲ ಇಟ್ಟಾಯಿತು. ಇನ್ನು ಪೂಜೆ ಕೂಡ ಎಲ್ಲ ಆಯಿತು. ಇನ್ನು ಕಬ್ಬೆಲ್ಲ ತಿನ್ನೋದೊಂದೇ ಬಾಕಿ. ಸೊ ಹಾಗೆ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ. ನಮ್ಮ ಚಾನಲ್ಗೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.